ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ದಲೆ ನೀವು ಹೆಂಗ್ ಜಡ್ಜ್ ಮಾಡ್ತೀರಾ? ಎಲ್ಲರೂ ನನ್ನ ಮುಂದೆ ಕೂತ್ಕೊಂಡು ನನ್ನನ್ನು ಒಬ್ಳೆ ಡಿಪಾರ್ಟ್ಮೆಂಟ್ ಒಳಗಡೆ ಕರೆಸಿ ಡಿಪಾರ್ಟ್ಮೆಂಟ್ ಲಾಕ್ ಮಾಡಿದ್ರು. ನನ್ನ ಕಾಲೇಜ್ ಲೈಫಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್. 1 ತಿಂಗಳು ನಾನು ಇದರಿಂದ ಸಫರ್ ಆಗಿದ್ದೀನಿ. ಎವ್ರಿವನ್, ವೆಲ್ಕಮ್ ಟು ಪಾರ್ಟ್ 2. ಈ ವಿಡಿಯೋಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಫಸ್ಟ್ ನಾನು ಇಂಟ್ರೊಡಕ್ಷನ್ ಮಾಡ್ಕೋತೀನಿ. ನಾನು ಬಿಂದು ಅಂತ. ನಾನು ತುಮಕೂರು ಡಿಸ್ಟಿಕ್ ಹುಡುಗಿ. ಹಾಗೆ ನಾನು ಎಲ್ಲ ಎಜುಕೇಷನ್ನು ನಾನು ತುಮಕೂರು ಡಿಸ್ಟಿಕಲ್ಲೇ ಮುಗಿಸಿರೋದು. ಯಾರಾದರೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಪಾರ್ಟ್ 1 ವಿಡಿಯೋನ ನೋಡ್ಕೊಬನ್ನಿ. ಅದರಲ್ಲಿ ನಾನು ನನ್ನ ಸ್ಕೂಲಲ್ಲಾಗಿದ್ದಂತಹ ಒಂದು ಅವಮಾನ, ಸ್ಕೂಲಲ್ಲಾಗಿದ್ದಂತಹ ಬೇಜಾರು, ಅದನ್ನು ಹೇಳ್ಕೊಂಡಿದ್ದೀನಿ. ಸ್ಕೂಲ್ ಸ್ಟೋರಿ ಹೇಳ್ಕೊಂಡಿದ್ದೀನಿ. ಇಲ್ಲಿ ಮೈನ್ ಪಾರ್ಟ್ ನನ್ನ ಕಾಲೇಜ್ ಸ್ಟೋರಿ ಹೇಳ್ತಾ ಇದ್ದೀನಿ. ನಾನು ಯಾವ ಕಾಲೇಜ್, ಯಾವ ಲೆಕ್ಚರರ್, ಯಾವ ಜೆಂಡರ್, ನಾನು ಏನೇನೂ ರಿವೀಲ್ ಮಾಡಲ್ಲ. ಜಸ್ಟ್ ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ನ ಮಾತ್ರ ಹೇಳ್ತೀನಿ. ಬಿಕಾಸ್ ಅದನ್ನೆಲ್ಲ ಹೇಳಿ ಅವ್ರಿಗೆ ಅವಮಾನ ಮಾಡೋ ಥರ ನಾವು ಮಾತಾಡೋದು ಬೇಡ. ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ನ ಮಾತ್ರ ನಾನು ಶೇರ್ ಮಾಡ್ಕೋತೀನಿ. ಲಾಸ್ಟ್ ಇಯರ್ ಫಸ್ಟ್ ಸೆಮ್ಮಿಗೆ ಬಂದಾಗ ಒಬ್ಬರು ನ್ಯೂ ಲೆಕ್ಚರರ್ ಬರ್ತಾರೆ ಜಾಯ್ನ್ ಆಗ್ತಾರೆ. ನಾನು ಸಿ ಆರ್ ತುಂಬ ಒಬಿಡಿಯೆಂಟಾಗಿ ಏನೇ ಕೆಲಸ ಇದ್ದರು, ಇಫ್ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತೇ ಇರುತ್ತೆ, ನಾನು ಸಿ ಆರ್ ಆಗಿ ತುಂಬ ಕೆಲಸಗಳನ್ನ ಪರ್ಫೆಕ್ಟಾಗಿ ಮಾಡ್ತಿದ್ದೆ. ನಾನು ಅಷ್ಟೇ ಒಬಿಡಿಯೆಂಟಾಗಿದ್ದೆ. ಎಲ್ಲರೂ ರಜಾ ಆದಮೇಲೆ 2 ಡೇಸ್ ಬಿಟ್ಕೊಂಡು ಹೋಗೋಣ, 3 ಡೇಸ್ ಬಿಟ್ಕೊಂಡು ಹೋಗೋಣ ಆ ಥರ ಅಂದರೆ ನಾನು ಫಸ್ಟ್ ಡೇನೇ ಹೋಗ್ತಾ ಇದ್ದೆ. ಯಾರು ಬರಲಿ ಬರ್ದಲೇ ಇರಲಿ. ಬಟ್ ಲಾಸ್ಟ್ ಇಯರ್ ಅಲ್ವಾ, ನಾನು ನೋಡಿದ್ನಲ್ಲ, ಅಯ್ಯೋ ಬರಲ್ಲ ಬಿಡು, ಇದೊಂದು ಸೆಮ್ಮು ಅಂತ ನಾನೇನು ಮಾಡಿದೆ, ಫಸ್ಟ್ ಡೇ ಕಾಲೇಜ್ಗೆ ಹೋಗಿರಲಿಲ್ಲ. ಫಸ್ಟ್ ಡೇ ಕಾಲೇಜ್ ಸ್ಟಾರ್ಟ್ ಫಸ್ಟ್ ಡೇ ಇಟ್ಸ್ ಓಕೆ ಅಂತ ನಾನು ಬಿಟ್ಟಿದ್ದೆ. ಅಂದರೆ ಲಾಸ್ಟ್ ಇಯರ್ ಫಸ್ಟ್ ಸೆಮ್ ಫಸ್ಟ್ ಡೇ ನಾನು ಬಿಡು ಸೆಕೆಂಡ್ ಡೇ ಹೋಗೋಣ ಅಂತ ಸುಮ್ಮನಾಗಿದೆ. ಬಟ್ ಅದೇ ಇವಾಗ ಒಬ್ಬರು ಹೊಸ ಲೆಕ್ಚರರ್ ಬಂದಿದ್ದಾರೆ. ಅವರು ಸ್ವಲ್ಪ ಬೆಂಗಳೂರು ಸೈಡ್ ಕಾಲೇಜಸ್ಸು ಹಾಗೆ ಹಂಗೆಲ್ಲ ಜಾಸ್ತಿ ಕಂಪೇರ್ ಮಾಡಿ ಹೇಳೋರು ನಮಗೆ. ದಟ್ಸ್ ವೆರಿ ರಾಂಗ್. ಸೊ ಆ ಥರ ಅವ್ರು ತುಂಬ ಒಬಿಡಿಯೆಂಟ್ ಅಂತ ಅನಿಸುತ್ತೆ. ಬಂದಿದ ತಕ್ಷಣ ನಮ್ಮ ಕರ್ಮಕ್ಕೆ ಯಾರು ಜಾಸ್ತಿ ಕ್ಲಾಸಸ್ಗಳನ್ನ ಆಗ್ತಿರ್ಲಿಲ್ವೋ ಅವರೇ ಅವತ್ತು ಫಸ್ಟ್ ಡೇ ಹೋಗ್ಬಿಟ್ಟಿದ್ದಾರೆ. ಸಿ ಆರ್ ಎಲ್ ಇಂದಾಗ ಸರ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಓಕೆ. ಅವ್ರೇನು ಮಾಡಿಬಿಟ್ಟಿದ್ರು, ಫಸ್ಟ್ ಡೇನೇ ನನ್ನ ಮೇಲೆ ಬ್ಯಾಡ್ ಒಪಿನಿಯನ್ ಸ್ಟಾರ್ಟ್. ಅವ್ರಿಗೆ ಸಿ ಆರ್ ಸರಿ ಇಲ್ಲ, ಸಿ ಆರ್ ಹಂಗಿಲ್ಲ ಹಿಂಗಿಲ್ಲ. ನಾನೊಂದು ಏನು ಹೇಳ್ತೀನಿ ಅಂದರೆ, ಒಬ್ಬ ವ್ಯಕ್ತಿನ ನೀವು ನೋಡಿಲ್ಲ, ನೀವು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ, ನೀವು ಅವ್ರನ್ನ ಅಬ್ಸರ್ವ್ ಮಾಡಿಲ್ಲ, ಈವನ್ ಅವ್ರು ಹೇಗಿದ್ದಾರೆ ಅಂತಲೂ ನೋಡ್ದಲೆ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಹಾಗೆ ಈಗ ಯಾರು ನನಗೆ ಟಾರ್ಚರ್ಡ್ ಅಂತ ಅನಿಸ್ತೋ ಆ ಲೆಕ್ಚರರ್ಗೆ ಒಬ್ಬರು ಫ್ರೆಂಡ್ ಇದ್ದರು. ಅಂದರೆ ಅವರಿಬ್ಬರು ಸೇಮ್ ಡಿಪಾರ್ಟ್ಮೆಂಟ್, ಸೊ ಮೊದಲಿಂದ ಗೊತ್ತಿರೋರಂತೆ. ಸೊ ಅವರಿಬ್ಬರು ಫ್ರೆಂಡ್ ಇದ್ದರು. ಯಾರು ಅವ್ರ ಫ್ರೆಂಡ್ ಇದ್ರಲ್ಲ ಅವರು ನಮಗೆ ಕ್ಲಾಸ್ ಟೀಚರ್ ಆಗಿದ್ದರು. ಸೊ ಅವರು ನಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಿತ್ತು. ನೀವು ಯೋಚನೆ ಮಾಡಿ, ನಮಗೆ ಟ್ರಿಪ್ ರಿಪೋರ್ಟ್ ಅಂತ ಕೊಡೋಕ್ಕೆ ಹೇಳಿದರು. 12 ಮಾರ್ಕ್ಸ್ ಇತ್ತು, ಕರೆಕ್ಟಾಗಿ ನೆನಪಿದೆ ನನಗೆ. 12 ಮಾರ್ಕ್ಸ್ ಇತ್ತು ಟ್ರಿಪ್ ರಿಪೋರ್ಟ್ಗೆ. ಏನಂದರೆ ಟ್ರಿಪ್ಪಿಗೆ ಅಟೆಂಡ್ ಆಗಬೇಕಿತ್ತು, ರಿಪೋರ್ಟ್ ಕೊಡಬೇಕಿತ್ತು. ರಿಪೋರ್ಟ್ ಹೆಂಗೆ ಅಂದರೆ ಎಲ್ಲನೂ ಟೈಪ್ ಮಾಡಿರ್ತಾರೆ, ಜಸ್ಟ್ ಅವ್ರು ಕಳಿಸಿರೋ ಪೇಜಸ್ನ ಪ್ರಿಂಟ್ಔಟ್ ತೆಗೆಸ್ಕೊಂಡು ಕೊಡಬೇಕಿತ್ತು ಅಷ್ಟೇ. ನಾವು ಒಂದು ಅಕ್ಷರ ನಮ್ಮ ಸಿಗ್ನೇಚರು ನೇಮು ಬಿಟ್ಟರೆ ಏನು ಬರೆಯೋಂಗಿರಲಿಲ್ಲ. ಸೊ ಇಲ್ಲೆಲ್ಲ ಅಸೈನ್ಮೆಂಟ್ಸು ಒಂದೇ ಥರ ಇರುತ್ತಲ್ವ. ನಾನು ಟ್ರಿಪ್ಪಿಗೆ ಅಟೆಂಡ್ ಆಗಿದ್ದೀನಿ, ಸಿ ಆರ್ ವರ್ಕ್ ಮಾಡಿದ್ದೀನಿ. ನೀವು ಹೇಳಿದ ತಕ್ಷಣ ರಿಪೋರ್ಟ್ನ ಫಸ್ಟ್ ಕೊಟ್ಟಿದ್ದೆ. ನನಗೆ ಈಗಲೂ ನೆನಪಿದೆ, ನಾನು ಕಾಲೇಜಲ್ಲೇ ಇದೆ, ಫಸ್ಟ್ ಕೊಟ್ಟಿದ್ದೆ ನಾನು. ನೀವು ಏನು ರೀಸನ್ ಇಟ್ಕೊಂಡು 2 ಮಾರ್ಕ್ಸ್ ತೆಗೆದಿದ್ದೀರಾ? ಕೇಳಿದಾಗ ಓಕೆ, ಇಂಟರ್ನಲ್ಸ್ ಟೆಸ್ಟ್ ಬರೆಯೋದಾದರೆ ನೀನು ಅಷ್ಟು ಆನ್ಸರ್ ಬರೀಬೇಕಿತ್ತು, ಇಷ್ಟು ಆನ್ಸರ್ ಬರೀಬೇಕಿತ್ತು, ಅಥವಾ ಅಸೈನ್ಮೆಂಟ್ ಬರೆಯೋದಾಗಿದ್ದರೆ ನೀವು ಇನ್ನೂ ಇನ್ಫಾರ್ಮೇಷನ್ ಬರೀಬೇಕಿತ್ತು, ಎಲ್ಲ ಓಕೆ. ಬಟ್ ಕಣ್ಣು ಮುಂದೆನೇ ಗೊತ್ತಾಗೋ ಥರ ನೀವು ಟ್ರಿಪ್ ರಿಪೋರ್ಟಲ್ಲಿ 2 ಮಾರ್ಕ್ಸ್ ಕಳಿತೀರಾ? ನಂದು ಮೇಯ್ನಾಗಿ ಅಂದರೆ ಯಾಕೆ? ಯಾಕಂದರೆ ಟ್ರಿಪ್ಪಿಗೆ ಅಟೆಂಡ್ ಆಗಿಲ್ವಾ? ಆಗಿದ್ದೀನಿ. ಅಲ್ಲಿ ನಾನು ಒಳ್ಳೆ ಬಿಹೇವಿಯರ್ ತೋರಿಸಿದ್ದೀನಿ. ಆ್ಯಂಡ್ ಅಲ್ಲಿ ಕೂಡ ಏನಾದರೂ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೇಳಿದ್ದೀನಿ, ಆನ್ಸರ್ಸ್ ಮಾಡಿದ್ದೀನಿ. ಆ್ಯಂಡ್ ರಿಪೋರ್ಟ್ನ ಫಸ್ಟ್ ಕೊಟ್ಟಿದ್ದೆ ನಾನು. ಆ್ಯಂಡ್ ರಿಪೋರ್ಟಲ್ಲಿ ನಾವು ಏನೂ ಬರೆಯೋಂಗಿಲ್ಲ, ನೀವು ಜೆರಾಕ್ಸ್ ಕೊಟ್ಟಿದ್ದೇನೆ ನಾವು ತೊಗೊಂಬಂದು ಕೊಟ್ಟಿರೋದು, ಎಲ್ಲರಿಗೂ ಕೊಟ್ಟಿದ್ದೀರಾ ಅಂದರೆ ನನಗೆ ಯಾಕೆ ಕಳಿದ್ರಿ? ಇದು ನಿಮಗೆ ಏನು ಅನಿಸುತ್ತೆ? ಇಲ್ಲಿ ಏನೂ ನಂದಿಲ್ಲ ಅಂದಾಗ ಅದು ಯಾವ ಇಂಟೆನ್ಷನಿಂದ ನಾನು ಬೇರೆ ಯಾವ ಮಾರ್ಕ್ಸ್ಗೂ ಕೇಳಿಲ್ಲ. ಅವ್ರು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿಲ್ಲ ಬಿಡು, ಅವ್ರೇನೋ ತಪ್ಪು ಬರೆದಿರಬೇಕು, ಅಥವಾ ನಂಗೆ ಕಡಿಮೆ ಅನಿಸಿರ್ಬೋದೇನೋ, ಎಲ್ಲದಕ್ಕೂ ಓಕೆ. ಬಟ್ ಟ್ರಿಪ್ ರಿಪೋರ್ಟಲ್ಲಿ ನಿಮ್ಗೆ ಕಳಿಯೋಕ್ಕೊಂದು ರೀಸನ್ನೇ ಇಲ್ಲ. ಯಾಕೆ ಕಳಿದ್ರಿ? ನಂಗೆ ಅಲ್ಲಿ ಟಾರ್ಗೆಟ್ ಮಾಡ್ತೀರಾ ಅಂತ ಇವ್ರ ಮೇಲೂ ಫೀಲ್ ಆಯಿತು. ಯಾಕೆ? ಅವ್ರ ಫ್ರೆಂಡ್ ಆದಂಥವ್ರಿಗೆ ನಾನು ಆಗಲ್ಲ ಅಂತ. ಅವ್ರಿಗೆ ನನ್ನ ಮೇಲೆ ದ್ವೇಷ ಇತ್ತಲ್ಲೋ ನನಗೆ ಗೊತ್ತಿಲ್ಲ. ಅವ್ರು ತುಂಬ ನಾನು ಬ್ರಾಡ್ ಮೈಂಡೆಡ್ ಅಂತ ತೋರಿಸ್ಕೊತಿದ್ದವರು, ಆಯಿತಾ. ಬಟ್ ಟಾರ್ಗೆಟ್ ನನಗೆ ಗೊತ್ತಾಗ್ತಿತ್ತು. ಅವ್ರಿಗೇನು ಫಸ್ಟ್ ದಿವಸನೇ ನಾನು ಒಬಿಡಿಯೆಂಟ್ ಅಲ್ಲ ಅಂತ ಅವ್ರು ಫಿಕ್ಸ್ ಆಗಿಬಿಟ್ರು. ಸೊ ಅದು ನಿಮ್ಮ ತಪ್ಪು. ಆ್ಯಂಡ್ ನಮ್ಮ ಕ್ಲಾಸಸ್ಸಲ್ಲಿ ನಾನು ಇಷ್ಟು ವರ್ಷ ನಮ್ಮ ಕಾಲೇಜನ್ನು ನೋಡ್ಕೊಂಬಂದಿದ್ದ ಪ್ರಕಾರ ಏನಾಗುತ್ತೆ ಅಂದರೆ, ಲಾಸ್ಟಲ್ಲಿ ಯಾರೋ ಸ್ಟೂಡೆಂಟ್ಸ್ ಕ್ಲಾಸಿಗೆ ಅಟೆಂಡ್ ಆಗ್ತಿರಲಿಲ್ಲ. ಒಂದು ಬಿಕಾಸ್ ಅವ್ರು ಬೇಗ ಮಾಡ್ಕೋಬೇಕಿತ್ತು. ಲಾಸ್ಟಿಗೆ ಇಂಟರ್ನಲ್ಸ್ ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಆದಮೇಲೆ ಇನ್ನೊಂದು ಎಕ್ಸಾಮ್ಸ್ಗೆ ಒಂದು ವೀಕ್ 2 ವೀಕ್ ಇರಬೇಕಾದ್ರೆ ಯಾರೂ ಕ್ಲಾಸಸ್ಗೆ ಕರೆಕ್ಟಾಗಿ ಬರ್ತಿರಲಿಲ್ಲ. ಸೊ ಹಳೆ ಟೀಚರ್ಸ್ಗೆಲ್ಲ ಗೊತ್ತಿದ್ದು ಅವ್ರು ಬೇಗ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಿದ್ರು, ಇಲ್ಲ ಅಂದರೆ ಅವ್ರು ಆನ್ಲೈನ್ ಮಾಡ್ಕೋತಿದ್ರು, ಇಲ್ಲಾಂದ್ರೆ ಸುಮ್ಮನೆ ಆಗ್ತಿದ್ರು. ಇವ್ರು ತುಂಬ ಒಬಿಡಿಯೆಂಟ್ ನನಗೆ ಇಷ್ಟು ದಿವಸ ಬಿಟ್ಕೊಂಡ್ಬಿಟ್ಟು ಆ ಲಾಸ್ಟಿಗೆ ಕ್ಲಾಸಸ್ನ ಮಾಡೋಕ್ಕೆ ಬಂದರು, ಯಾರೂ ಬರ್ತಿರ್ಲಿಲ್ಲ. ಸೊ ನಾನು ಹಿಂಗೆ ಹೋಗಲಿ, ಒಬ್ಬಳೇ ಹೋಗಿ ನಾನು ಅಲ್ಲಿ ಏನು ಮಾಡಲಿ, ಒಬ್ಬಳೇ ನಾನು, ಯಾರೂ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಕೆಲವರು ಜನ ಇದ್ದಾರೆ, ಬೇಡ ಹೋಗಲಿ, ಯಾರೂ ಬರ್ತಿರ್ಲಿಲ್ಲ. ಸೊ ನಾನೇನು ಮಾಡಿದೆ, ಸರಿ ಇಲ್ಲ, ಯಾರಿಲ್ಲ ಸಿ ಆರ್ ಆಗಿ ಏನು ಮಾಡ್ತಿದ್ದಾರೆ,
ನಿಮಗೆ ನಾನು ಸಿ ಆರ್ ಅಷ್ಟೇ. ಐ ಆಮ್ ನಾಟ್ ದ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಒನ್. ನಾನೆಲ್ಲ ರೆಸ್ಪಾನ್ಸಿಬಲ್ ಅಲ್ಲ ಇಲ್ಲಿ. ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಸಿ ಆರ್ ಅಷ್ಟೇ. ಸೊ ನಾನು ಒಂದು ಸತಿ ಹೇಳ್ದೆ, 2 ಸತಿ 3 ಸತಿ ಹೇಳ್ದೆ, 4ನೇ ಸತಿಗೆ ನಾನು ರೆಸ್ಪಾನ್ಸ್ ಮಾಡಿಲ್ಲ. ಬಿಕಾಸ್ ಅವರು ಅದನ್ನು ತುಂಬಾ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಕ್ಲಾಸಿಗೆ ಬರಲ್ಲ ನೀವು ಬೇರೆಯವ್ರು ನೋಡಿ, ಬೇರೆಯವ್ರು ಬರ್ದ ನಾನು ಹೆಂಗೆ ಬರಲಿ ಕ್ಲಾಸಿಗೆ, ಈಗ ಸರೌಂಡಿಂಗ್ ಯಾರು ಬರ್ತಾ ಇಲ್ಲ ಅಂಡ್ ನಮಗೂ ಕೂಡ ಅವ್ರ ಜೊತೆಗೆ ಇದ್ರ ಜೊತೆಗೆ ಒಂದಷ್ಟು ಪ್ರಾಜೆಕ್ಟ್ ಕೊಟ್ಬಿಟ್ರು. ಸೊ ನಾವೇನು ಮಾಡಿದ್ವಿ, ಇಟ್ಸ್ ಓಕೆ ಫೈನ್ ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತೀವಿ. ಇಂಟರ್ನಲ್ಸ್ ಮಾರ್ಕ್ಸ್ ಬಂತಲ್ಲ, ನನಗೆ ಅದು ಟಾರ್ಗೆಟಿಂಗ್ ಅಂತ ತುಂಬ ಫೀಲ್ ಆಯಿತು. ಆ್ಯಂಡ್ ಅವ್ರ ಫ್ರೆಂಡ್ ನಮಗೆ ಇಂಟರ್ನಲ್ ಅಂದರೆ ನಮ್ಮ ಇನ್ನೊಬ್ಬ ಟೀಚರ್ ನಮಗೆ ಕೊಟ್ಟಿದ್ದು. ನಾವು ಅವರಿಗೆ ಹೇಳಿದೆ, ಸರ್ ಈ ಥರ ಏನು ಕಳೆದಿದ್ದೀರಾ ವಿತೌಟ್ ರೀಸನ್ ಅದಕ್ಕೆ. ಅವ್ರು ರೀಸನ್ ಇಲ್ಲ, ಮತ್ತು ರೀಸನ್ ಇಲ್ಲ, ನಮಗೆ ಯಾಕೆ ಕಳೆದಿರ ಸರ್ ಅಂದರೆ, ಓಕೆ ಚೆಕ್ ಇಟ್ ಲೇಟರ್ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನಂಗೆ ಮಾರ್ಕ್ಸ್ ಕೊಡಲಿಲ್ಲ. ನಾನು ಅದು ತುಂಬ ಟಾರ್ಗೆಟ್ ಅಂತ ಫೀಲ್ ಆಯಿತು. ನಾನು ಅಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅದು ನಮ್ಮ ಅಕ್ಕ ನೋಡಿಬಿಟ್ಟು ಅವಳಿಗೆ ಮಾರ್ಕ್ಸ್ ಕೊಟ್ಟಿದ್ರಲ್ಲ ಆ ಸರ್ ಬೇರೆ ಸರ್ ಅಂತ ಗೊತ್ತಿಲ್ಲ, ನಾನು ಟಾರ್ಗೆಟ್ ಮಾಡಿದ್ರಲ್ಲ ಅದೇ ಸರ್ ಅಂದ್ಕೊಂಡು ಪಟ್ಟಂತ ನನ್ನ ಫೋನಿಂದ ಆ ಸರ್ ನಂಬರ್ ತೊಗೊಂಡು ಕಾಲ್ ಮಾಡಿಬಿಟ್ಲು. ಯಾಕೆ ಸರ್ ಟಾರ್ಗೆಟ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಹಂಗೆ ಹಿಂಗೆ. ಅವರು ಪೇರೆಂಟ್ ಅನ್ನೋ ಒಂದು ತಲೆಲೂ ಇಲ್ದಾನೆ. ಏನು ಯಾಕೆ ಏನು ಮಾತಾಡ್ತಿದ್ಯಾ ನೀನು, ಹೋಗು ಬಾ, ಇದೇ ಥರ ಮಾತಾಡಿದ್ದು ನನ್ನ ಪೇರೆಂಟ್ಗೆ. ಇನ್ನೂ ನನ್ನ ಹತ್ರ ಕಾಲ್ ರೆಕಾರ್ಡ್ ಹಾಗೆ ಇದೆ, ಬಟ್ ಅದೆಲ್ಲ ಬೇಡ. ಅವ್ರ ಹತ್ರ ಮಾತಾಡಿದಾಗ ನನಗೆ ಓಕೆ, ನನ್ನ ಪೇರೆಂಟ್ಗೂ ನೀವು ಹಾಗೆ ಮಾತಾಡ್ತೀರಾ. ನಾನು ಅವಾಗ ಅಂದ್ಕೊಂಡೆ ಬಿಟ್ಬಿಡೋಣ. ಸ್ಟೂಡೆಂಟ್ಸ್ ಅನ್ನೋ ಗೌರವ ಇಲ್ಲ, ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಅನ್ನೋ ಒಂದು ಕನ್ಸರ್ನ್ ಇಲ್ಲ. ನೀವು ಇನ್ನು ಪೇರೆಂಟ್ಸ್ ಹತ್ರ ಮಾತಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅಂತ ಅಲ್ಲಿ ಸುಮ್ಮನೆ ಆಗ್ಬಿಟ್ಟೆ. ಇಟ್ಸ್ ಓಕೆ, ಲೀವ್ ಇಟ್, ಏನು ಬೇಡ ಅಂತ. ಇಲ್ಲಿ ಏನು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ನಾನು ಮಾಡಿದ್ದು, ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ಅದು ನಮ್ಮ ಅಕ್ಕ ಒಂದು ಮಿಸ್ಟೇಕ್ ಏನು ಮಾಡಿಬಿಟ್ಲು ಅಂದರೆ, ಯಾರು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ರು ಅವ್ರಿಗೆ ಫೋನ್ ಮಾಡೋ ಬದಲು ನನ್ನ ಟಾರ್ಗೆಟ್ ಮಾಡಿದವರಿಗೆ ಫೋನ್ ಮಾಡಿಬಿಟ್ಲು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನ್ನ ಪ್ರಕಾರ ಶ್ಯೂರ್ ಇದು ಇವರಿಂದ ಇನ್ಫ್ಲೂಯೆನ್ಸ್ಡ್ ಆಗಿ ಅವ್ರು ಮಾರ್ಕ್ಸ್ ಕಳೆದಿರೋದು. ಬಿಕಾಸ್ ಆ ಸರಿಗೆ ರೀಸನ್ನೇ ಇಲ್ಲ 2 ಮಾರ್ಕ್ಸ್ ಕಳೆದಿರೋದಕ್ಕೆ. ರೀಸನ್ 0.1% ರೀಸನ್ ಇಲ್ಲ ಆ ಸರಿಗೆ. ಆ್ಯಂಡ್ ಹೀಸ್ ಅ ಬೆಸ್ಟ್ ಫ್ರೆಂಡ್ ಇವರಿಗೆ. ಸೊ ಅಲ್ಲಿಗೆ ಅವ್ರು ಇನ್ನೊಂದು ಥರ ಅವ್ರು ಏನು ಮಾಡ್ತಾರೆ, ಈ ಮಿಸ್ಟೇಕಿಂದ ಏನು ಮಾಡ್ರು, ಅವ್ರು ಇನ್ನೂ ಜಾಸ್ತಿ ಇದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಟ್ರು. ಯಾರೋ ಕೊಟ್ಟಿದ್ದು ನಮ್ಮ ಮೇಲೆ ಸುಮ್ಮನೆ ಬಂದ್ಬಿಡ್ತಾರೆ. ಮೈನ್ ಸ್ಟೋರಿ ಆಗಿದ್ದು ಏನು ಅಂದರೆ, ಇವ್ರು ಹೋಗ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾರೆ, ನಿಜವಾಗ್ಲೂ ಚೈಲ್ಡಿಶ್ ಅಂದರೆ ಇವರು, ನಾನಲ್ಲ. ಏನು ಮಾಡಿದ್ದಾರೆ, ಹೋಗಿ HOD ಕಂಪ್ಲೇಂಟ್ ಮಾಡಿದ್ದಾರೆ. ಲೈಕ್ ಈ ಥರ ಒಂದು ಹುಡುಗಿ ಪೇರೆಂಟ್ಸ್ ಕೈಯಿಂದ ಫೋನ್ ಮಾಡಿಸಿದೆ, ನಾನಿನ್ನೂ ಹುಡುಗಿ ಟಾರ್ಗೆಟ್ ಮಾಡಿದ್ದೀನಿ ಅಂತ, ಹಿಂಗೆ ಅಂತ. ಅದು ಹೆಂಗೆ ಅಂದರೆ, ಅವ್ರು ಹೋಗ್ಬಿಟ್ಟು ಎಲ್ಲ ಲ್ಯಾಬ್ಗಳಲ್ಲೂ ಕ್ಲಾಸ್ಗಳಲ್ಲೂ ಸ್ಪ್ರೆಡ್ ಮಾಡೋದು. ನಿಮಗೆ ನನ್ನ ವಿಷಯವಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಸುಮ್ಮನೆ ಬರಲ್ಲ. ಎಲ್ಲ ಲ್ಯಾಬ್ಸಲ್ಲಿ ಹೋಗ್ಬಿಟ್ಟು ಏನೋ ಮಾಡೋ ಯೋಗ್ಯತೆ ಹೇಳ್ತಿದ್ರು, ಇಂಟರ್ನಲ್ಸ್ ಮಾರ್ಕ್ಸ್ ಬೇರೆ ಅಂತ. ಇದೆಲ್ಲ ಒಂದು 2-3 ಜನ ಗೊತ್ತಾಗೋದಾಗ, ಇದಕ್ಕೆ ಅವ್ರು ಹಂಗಂದಿದ್ದು ಅಂತ. ಇನ್ನೊಂದು ಏನಾಯಿತು ಅಂದರೆ, ನಾವು ಟ್ರಿಪ್ಪಿಗೆ ಹೋಗ್ತಾಯಿದ್ವಿ, ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗ್ತಿದ್ರು ಅದೇ ಡಿಪಾರ್ಟ್ಮೆಂಟಿಂದ. ಸೊ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ, ಯಾರು ಲ್ಯಾಬ್ನ ಅಟೆಂಡ್ ಆಗಲಿಲ್ಲ ಮಧ್ಯಾಹ್ನ. ಬಿಕಾಸ್ ಪ್ಯಾಕಿಂಗ್ ಮಾಡಿ ಅದು ನೈಟೇ ನಾವು ಬರಬೇಕಿತ್ತು ಕಾಲೇಜ್ಗೆ. ಸೊ ಆಫ್ಟರ್ನೂನಾಗ ಲ್ಯಾಬ್ ಇತ್ತು, ನಾವೆಲ್ಲ ಓದಿ. ಬಿಕಾಸ್ ನಾವು 1 ಅವರ್ ಟ್ರಾವೆಲಿಂಗ್ ಮಾಡಿ ಮನೆಗೆ ಬಂದು ಪ್ಯಾಕ್ ಮಾಡಿ ತಿರ್ಗಾ ಸಂಜೆ ಹೋಗಿ ಅಲ್ಲಿ ಇರಬೇಕಿತ್ತು ನಾವು. ಸೊ ಅದಕ್ಕೆ ನಾವು ಹೋಗಲಿಲ್ಲ ಅವತ್ತೊಂದು ದಿವಸ ಲ್ಯಾಬ್ಗೆ. ಒಂದೇ ದಿವಸ ಅದೇ ದಿವಸಕ್ಕೆ ಆ ಸರ್ ಬಂದಿದ್ದಾರೆ ಲ್ಯಾಬಿಗೆ. ಬಂದು ನಿಂಗೆ ಸಿ ಆರ್ ಹಾಕಬೇಕು, ಫಸ್ಟ್ ಆಫ್ ಆಲ್ ಸಿ ಆರ್ ಹಾಕಬೇಕು, ಏನಾದರೂ ಕೆಲಸ ಇತ್ತಾ, ಇಲ್ಲ ಬಂದು ಸುಮ್ಮನೆ ಕೇಳ ಸಿ ಆರ್. ಸರ್ ಅವ್ರಿಲ್ಲ, ಮನೆಗೆ ಹೋದ್ರು. ಅದಕ್ಕೆ ಮೇಯ್ನ್ ಅಣ್ಣೆ ಕೊಳ್ತೋಗಿದ್ರೆ ಮಿಕ್ಕಿದ ಹಣ್ಣುಗಳು ಕೊಳ್ತೋಗ್ತವೆ. ಹಂಗಂದ್ರೆ ನಿಮ್ಮ ಅರ್ಥ ಸಿ ಆರ್ ಕರೆಕ್ಟಾಗಿಲ್ಲ ಅಂದರೆ ಬೇರೆ ಸ್ಟೂಡೆಂಟ್ಸ್ ಹಾಳಾಗ್ತಾರೆ ಅಂತನಾ? ಹಂಗೆ ನಾನು ನಂದು ಇಂಡಿವಿಜುವಲಾಗಿ ಓದಕ್ಕೆ ಬಂದಿದ್ದೀನಿ, ಅವ್ರು ಇಂಡಿವಿಜುವಲಾಗಿ ಓದಕ್ಕೆ ಬಂದಿದ್ದಾರೆ. ನಾನು ತಿಂತೀನಿ ಅಂತ ಅವ್ರು ತಿಂತಾ ಇಲ್ಲ, ನಾನು ಬರ್ತೀನಿ ಅಂತ ಅವ್ರು ಬರ್ತಾ ಇಲ್ಲ. ಆ್ಯಂಡ್ ನಾನು ಹಾಳಾಗಿದ್ದೀನಿ ಅಂತ ಹೇಳೋದಕ್ಕೆ ನೀವು ನೋಡಿದ್ರಾ? ನಿಜವಾಗ್ಲೂ ಹೇಳ್ತೀನಿ, ನಾನು ಈಗಲೂ ಬೇಕಾದ್ರೆ ಟೀಚರ್ಸ್ದು ಮೆಸೇಜ್ ಸ್ಕ್ರೀನ್ಶಾಟ್ಸು, ಈ ಮೆಸೇಜ್ ಯಾವತ್ತು ಕಳಿಸಿರೋದು ಅಂತ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ. ಬಿಕಾಸ್ ಎಷ್ಟೊಂದು ಜನ ಅನ್ಕೊಬೋದು ನಾನೇ ಕಳಿಸ್ಕೊಂಡು ಏನಾರು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಅಂತ. ಬಟ್ ನಾನು ಕಳಿಸ್ಕೊಂಡ್ಲೆ ಅಂದರೆ ಪ್ರೂಫ್ ಏನು ಅಂದರೆ, ನನಗಷ್ಟು ಫ್ಯೂಚರ್ ಗೊತ್ತಿರಲ್ಲ ಅಲ್ವಾ. ಗೊತ್ತಿಲ್ಲದೆ ಅವತ್ತೇ ನಾನು ಈ ಮೆಸೇಜ್ನ ಹೆಂಗೆ ಕಳಿಸ್ಕೊಳ್ಳೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಡೇಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಹತ್ರ ಕೇಳಿದ್ರು ನಾನು ಎಷ್ಟು ಒಬೇಡಿಯೆಂಟ್ ಆಗಿದೆ ಅಂತ ನನಗಷ್ಟೇ ಗೊತ್ತು. ನಾನು ಎಷ್ಟು ಟೀಚರ್ಸಿಗೆ ಎದುರುತ್ತಿದ್ದೆ ಅಂತ ನನಗಷ್ಟೇ ಗೊತ್ತು. ನಾನು ಎಷ್ಟು ಪರ್ಫೆಕ್ಟಾಗಿ ಅವ್ರ ಹತ್ರ ಇರ್ತಿದ್ದೆ ಅಂತ ನನಗಷ್ಟೇ ಗೊತ್ತು. ಇವ್ರು ಯಾವ HOD ಹತ್ರ ಕಂಪ್ಲೇಂಟ್ ಮಾಡಿದ್ರು, ಆ HODಗೆ ಕಂಪ್ಲೇಂಟ್ ಮಾಡಿದ್ರು, ಆ HODನೇ ನನಗೊಂದ್ಸತಿ ಪ್ರೈಸ್ ಮಾಡಿದ್ರು ಆಯಿತಾ. ಅಂಥದ್ರಲ್ಲಿ ನೀವು ಹೆಂಗೆ ಹೇಳ್ತೀರಾ ಯಾವುದೋ ಒಂದೇ ಕ್ಲಾಸಿಗೆ ಬಂದುಬಿಟ್ಟು ಅವ್ರು ಸರಿ ಇಲ್ಲ ಅಂತ? ನನಗೆ ಅವತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು. 3 ವರ್ಷಗಳಿಂದ 2.5 ವರ್ಷದಿಂದ ನಾನು ತಗೊಂಡಿರೋಂಥ ಹೆಸರು, ನಾನು ಮೇಂಟೈನ್ ಮಾಡ್ಕೊಂಬಂದಿರೋಂಥ ನನ್ನ ಐಡೆಂಟಿಟಿನೆಲ್ಲ ಒಂದೇ ಕ್ಷಣದಲ್ಲಿ ನೀವು ಹಾಳು ಮಾಡಿದ್ರಿ ಇವತ್ತು ಎಲ್ಲ ಸ್ಟೂಡೆಂಟ್ಸ್ ಮುಂದೆ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಓಕೆ, ಅದೇನೋ ಬಂದು ಹೇಳಿದ್ರು. ನಂಗೆ ಇನ್ನೊಂದು ಬೇಜಾರಾಯಿತು ಅಂದರೆ, ಬಂದು ಹೇಳ್ತೀರಾ ನನ್ನ ಹತ್ರ ಹಿಂಗಂದ್ರು ಅಂತ. ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಇಲ್ಲ ಸರ್ ಅವಳು ಹಂಗಲ್ಲ, ನೋ ಬಟ್ ಸೊ ಇಟ್ಸ್ ಓಕೆ. ಅದಕ್ಕೆ ಹೇಳೋದು ನಮಗೆ ನಾವಷ್ಟೇ ಅಂತ. ಆ್ಯಂಡ್ ಅದಾಯಿತು. ಅದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಷ್ಟೆಲ್ಲ ಆಗಿದ್ದಕ್ಕೆ ಓಕೆನಾ. ಇನ್ನೊಂದೇನು ಅಂದರೆ, ನೋಟ್ಸ್ಗಳು ನಾನು ಸಿ ಆರ್ ಆಗಿರೋದ್ರಿಂದ ಅವ್ರು ನನಗೆ ಕಳಿಸಿದ್ರು, ನಾನು ಇಡೀ ಕ್ಲಾಸಿಗೆ ಕೊಡ್ತಿದ್ದೆ. ಬಿಟ್ಟರೆ ಅವರಿಂದ ಡೈರೆಕ್ಟಾಗಿ ಸ್ಟೂಡೆಂಟ್ಸ್ಗೆ ಹೋಗ್ತಿರ್ಲಿಲ್ಲ. ಯಾರೋ ಗೊತ್ತಿಲ್ಲ, ಅವ್ರಿಗಷ್ಟು ಕರುಣೆ ಇಲ್ವಾ? ಏನಂತ ಹೇಳ್ತೀನಿ ಅಂದರೆ, ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ,
ಯಾರು ಹೋಗಿ ಹೇಳೋದು? ನಮ್ಮ ಕ್ಲಾಸ್ ಅವ್ರು ಹೋಗ್ಬಿಟ್ಟು, ಸರ್ ನಮಗೆ ನೋಟ್ಸ್ಗಳೇ ಕರೆಕ್ಟಾಗಿ ಬರ್ತಿಲ್ಲ ಸರ್. ನೀನು ಟೆಸ್ಟ್ ಬರೆದಿದ್ಯಾ, ನೀನು ಟೆಸ್ಟಿಗೆ ಓದ್ಕೊಂಡಿರೋದು ಅದೇ ನೋಟ್ಸಿಂದ, ಅದೇ ನೋಟ್ಸ್ ಆನ್ಸರ್ಗಳನ್ನೇ ಅಲ್ಲಿ ಬರ್ದಿದ್ಯಾ, ಬಟ್ ನೀನೇ ಹೋಗೋ ಥರ ಹೇಳಿದ್ಯಾ. ಆ ನೋಟ್ಸ್ ಹೆಂಗೆ ಸಿಕ್ತು? ನನ್ನಿಂದ, ಬಿಕಾಸ್ ಅವ್ರು ನನಗೆ ಕಳಿಸಿದ್ರು. ಅದೆಲ್ಲ ಬೇಡ ಸರ್. ನೋಟ್ಸ್ ಯಾರಾದ್ರೂ ಟೀಚರ್ಸ್ ಹತ್ರ ಆಗ್ಬಿಟ್ರೆ ಸಾಕು, ಬರ್ರಿ ಇದೇ ಬಕೆಟ್ ಹಿಡಿಯೋ ಕೆಲಸಗಳೇ ಮಾಡೋದು ಇವರು. ಹೋಗ್ಬಿಟ್ಟು ಸರ್ ನೋಟ್ಸ್ಗಳೇ ಬರ್ತಿಲ್ಲ ಸರ್, ಅದಕ್ಕೂ ಸರ್ ಟಾರ್ಗೆಟ್ ಮಾಡಿದ್ರು. ಇಷ್ಟೆಲ್ಲ ಆಗಿರೋದಕ್ಕೆ, ಒಂದು ನನ್ನ ಟಾರ್ಗೆಟ್ ಮಾಡಿದ್ದಕ್ಕೆ, ಇನ್ನೊಂದು ಕೊಳ್ತೋಗಿರೋ ಹಣ್ಣು ಅಂತ ಕಂಪೇರ್ ಮಾಡಿದ್ದಕ್ಕೆ, ಇನ್ನೊಂದು ಈ ಥರ ನೋಟ್ಸ್ಗಳು ಕಳ್ಸೋಕ್ಕಾಗಲ್ಲ, ಇನ್ನೇನು ಸಿ ಆರ್ ಕೆಲಸ ಮಾಡ್ತೀಯ ನೀನು ಹಂಗೆ, ಇಷ್ಟೆಲ್ಲ ಆಗಿದ್ದಕ್ಕೆ ನಾನು ಇಂಟರ್ನಲ್ ಮಾರ್ಕ್ಸು ಫಿಕ್ಸ್ ಇವರಿಂದಾನೆ ಅಂತ. ಆ್ಯಂಡ್ ಇನ್ನೂ ಮೇನ್ ಗಟ್ಟಿ ಏನು ಅಂದರೆ ಅವರು ಕಳೆದಿರೋ ಮಾರ್ಕ್ಸ್ಗೆ ಅವ್ರಿಗೆ ರೀಸನ್ನೇ ಇಲ್ಲ ಅಂದಮೇಲೆ ಫಿಕ್ಸ್ ಇದು ಅವ್ರು ಬೇಕು ಅಂತ ಕಳ್ತಾರೆ ಅಂತ ಫಿಕ್ಸ್ ಆಯಿತು. ಸೊ ಅಳ್ಕೊಂಡು ಕೂತ್ಕೊಂಡು ಈ ರೀಸನ್ಗೋಸ್ಕರ ಇಷ್ಟೆಲ್ಲ ಅನುಭವಿಸಿದ್ರಿಂದ ನಮ್ಮ ಅಕ್ಕ ಕಾಲ್ ಮಾಡಿದ್ದು. ಸೊ ಇಷ್ಟೆಲ್ಲ ಆಯಿತು. ಅವ್ರು HOD ಹೇಳಿದ್ದಾರೆ. ಹೋಗ್ಬಿಟ್ಟು ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಫೈನಲ್ ಎಕ್ಸಾಮ್ ಬರಿತೀನಿ ಲ್ಯಾಬ್ದು. ಶಿ ಯೂಸ್ ಟು ಕಾಲ್ ಮೀ, ಬಿಂದುಶ್ರೀ ಯಾರು ಹೇಳಿದ್ದೀರಾ ಅಂತ, ಎಷ್ಟು ಜನ ಇದ್ದೀರಾ ಅಂತ. ನಾನೇನೋ ಕ್ಲಾರಿಫಿಕೇಷನ್ಗೆ ಅನ್ಕೊಂಡೆ. ಅವ್ರು ಇನ್ಶಿಯಲ್ ಸಮೇತ ಬಿಂದುಶ್ರೀ ಅಂತ ಸೇರಿಸಿ ಇನ್ಶಿಯಲ್ನೂ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ಶಿಯಲ್ ನಾನೇ ಅಂತ ಗೊತ್ತಾಯಿತು. ನೀನು ಎಕ್ಸಾಮ್ ಮುಗಿಸ್ಕೊಂಡು ಡಿಪಾರ್ಟ್ಮೆಂಟಿಗೆ ಬಾ. ಓಕೆ ಫೈನ್, ನಂಗೆ ಫಿಕ್ಸ್ ಆಯಿತು ಅವ್ರು ಇದಕ್ಕೆ ಕರಿತಿರೋದು ಅಂತ. ಹೋದೆ. ನೀವು ಒಬ್ಬ ಸ್ಟೂಡೆಂಟ್ಗೆ ಎಷ್ಟು ಗಾಬರಿ ಪಡಿಸ್ತೀರಾ, ಎಷ್ಟು ಅವ್ರ ನೆಗೆಟಿವ್ ಆಗಿ ತೋರಿಸ್ತೀರಾ ಅಂದರೆ, ಫಸ್ಟು ಅವರು HOD ಹೋದರು. ನೆಕ್ಸ್ಟು ಅಲ್ಲಿ ಅಟೆಂಡರ್ಸ್ ಯಾರಾದರೂ ಇರ್ತಾರಲ್ಲ ಅವ್ರ ಕೈಯಲ್ಲಿ ಎಲ್ಲ ಲೆಕ್ಚರರ್ಸ್ನೂ ಕರೆಸಿ ಇದ್ರಗಡೆ ಇಷ್ಟುದ್ದ ಅವ್ರು ಹೇಳ್ಕೊತಿದ್ದಾರೆ, ಎಲ್ಲ ಲೆಕ್ಚರರ್ಸ್ನ ಉದ್ದುದ್ದು ಕುಣಿಸಿ ನನ್ನನ್ನು ಒಬ್ಬಳೇ ಡಿಪಾರ್ಟ್ಮೆಂಟ್ ಒಳಗಡೆ ಕರೆದು ಡಿಪಾರ್ಟ್ಮೆಂಟ್ ಲಾಕ್ ಮಾಡೋದು. ನಂಗೆ ಇನ್ನೊಂದೇನು, ನಂಗೆ ಒಬ್ಬರಾಗ ಹೇಳ್ಕೊಂಡು ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಏನಾಗ್ತಿತ್ತು ಅಂದರೆ, ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡ್ರೆ ನಂಗೆ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು. ಆ ಹೆಲ್ತ್ ಇಶ್ಯೂ ಆಗಿದ್ದಕ್ಕೋಸ್ಕರನೇ ನಾನು ಒಂದು ದಿವಸ ಅವ್ರ ಕ್ಲಾಸ್ ಅಟೆಂಡ್ ಆಗಿಲ್ಲ, ಒಂದೇ ಒಂದು ದಿವಸ ಕ್ಲಾಸ್ ಅಟೆಂಡ್ ಆಗಿಲ್ಲ. ಅದನ್ನು ನಮ್ಮ ಅಕ್ಕ ಏನಂದು, ಸರ್ ಅವ್ಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೆ ಒಂದೇ ಒಂದು ದಿವಸ ನಿಮ್ಮ ಕ್ಲಾಸ್ ಅಟೆಂಡ್ ಆಗಿಲ್ಲ, ಒಂದೇ ಒಂದು ದಿವಸ ಮಾತ್ರ ಅಂತ ಹೇಳಿದ್ಕೆ ಅವ್ರು ಅದನ್ನು ಹೆಂಗೆ ಕೊಟ್ರೆ ಮಾಡಿದ್ದಾರೆ HOD ಅಂದರೆ, ನಾನು ಅವ್ಳು ಹೆಲ್ತ್ ಇಶ್ಯೂ ಮಾಡ್ಬಿಟ್ನಂತೇಳಿ. ನೀವು ನಾನು ರೆಕಾರ್ಡಿಂಗ್ ಆ್ಯಕ್ಚುಲಿ ನಾನು ತೋರಿಸ್ಬೋದಿತ್ತು, ಬಟ್ ಏನು ಗೊತ್ತಾ, 10 ಆನೆಗಳು ಎದುರುಗಡೆ ನಿಂತ್ಕೊಂಡಾಗ ಒಂದು ಜಿಂಕೆ ಏನು ಮಾಡುತ್ತೆ, ಸೈಲೆಂಟಿಗಿರೋದು ವಾಸಿ ಅಂತ ಗೊತ್ತಾಯಿತು. ಪ್ರಶ್ನೆ ಮೇಲೆ ಪ್ರಶ್ನೆ ಹಂಗೆ ಮಾಡೋದು ಹಿಂಗೆ ಮಾಡೋದು. ನಾನು ಹೇಳ್ದೆ, ಮ್ಯಾಮ್ ಯಾವುದಾದ್ರೂ ಸ್ಟೂಡೆಂಟ್ಸ್ನ ಕರೆದು ಕೇಳಿ ನಾನು ಹಂಗೆ ಮಾಡಿದ್ದೀನ, ಆ್ಯಂಡ್ ಇವ್ರುಗಳು ಮಾಡಿರೋದನ್ನು ಕೇಳಿ ಅಂತ. ಆ್ಯಂಡ್ ಯಾವ ಟೀಚರ್ ನನ್ನನ್ನು ಟಾರ್ಗೆಟ್ ಮಾಡಿದ್ರು, ಯಾವ ಲೆಕ್ಚರರ್ ಹೋಗಿ HOD ಹತ್ರ ಕಂಪ್ಲೇಂಟ್ ಮಾಡಿದ್ರು, ಅದೇ ಲೆಕ್ಚರರ್ HODನೇ ಬೈದಿದ್ದಾರೆ ಸ್ಟೂಡೆಂಟ್ಸ್ ಮುಂದೆ. ಅವರೊಬ್ಬರು ಏನಕ್ಕೂ ಬಿಡಲ್ಲ ನಮಗೆ, ಅವರೊಬ್ಬರು ಟಾರ್ಚರ್ ಕೊಡ್ತಾರೆ ನಮಗೆ, ಈ ಥರ ನಾನು ಹೇಳ್ಬೋದಿತ್ತು. ಬಟ್ ನನಗೆ ಯಾಕೆ ಅದೆಲ್ಲ, ನಾನೊಬ್ಬ ಸ್ಟೂಡೆಂಟಾಗಿ ಮಾತಾಡಬೇಕು ಅಂತ ನನಗೆ ಅರ್ಥ ಆಯಿತು. ಯೋಚನೆ ಮಾಡಿ, ಅಷ್ಟು ಜನದ ಮುಂದೆ ನನ್ನನ್ನು ಕರೆಸಿ ನಿಲ್ಲಿಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಯಾರು ಉತ್ತರ ಕೊಡ್ತಾರೆ? ಆ್ಯಂಡ್ ಈಸ್ ಟು ನೋ. ಆ್ಯಂಡ್ ಆ ಲೆಕ್ಚರ್ಗೂ ಗೊತ್ತಿತ್ತು ಅವಳೇನೂ ಮಾತಾಡೋಕ್ಕಾಗಲ್ಲ ಅಂತ. ನನಗೆ ಇನ್ನೊಂದು ಏನು ಅರ್ಥ ಆಗಲಿಲ್ಲ ಅಂದರೆ, ಇಷ್ಟೆಲ್ಲ ದೊಡ್ಡ ವಿಷಯಕ್ಕೆ ತಂದು ನನ್ನ ಅವಮಾನ ಮಾಡೋಕ್ಕೆ ಅಂತಲೇ ಇಷ್ಟೆಲ್ಲ ಮಾಡ್ತೀರಾ ಅಂದರೆ, ಹೌ ಸ್ಟ್ರಾಂಗ್ ಐ ಆಮ್. ಒಂದು ಕಡೆ ನೀವು ಇಷ್ಟೆಲ್ಲ ಮಾಡಬೇಕಿತ್ತು, ಇಷ್ಟು ಸಿಲ್ಲಿನ ನಿಮ್ಮ ಮೈಂಡ್ ಸೆಟ್ಟು. ಒಬ್ಬ ಪೇರೆಂಟ್ ಕಾಲ್ ಮಾಡಿದ್ರೆ ನೀವು ಇಷ್ಟೆಲ್ಲ ಲೆಕ್ಚರರ್ಸ್ನೆಲ್ಲ ಕರೆಸಿ ನಾನು ಲಾಕ್ ಮಾಡಿಸಿಲ್ಲ ಪ್ರಶ್ನೆ ಕೇಳೋಷ್ಟು ನಿಮಗೆ ಮೈಂಡ್ ಸೆಟ್ ಇದೆಯಾ? ಹಂಗಾರೆ ಥಿಂಕ್ ಮಾಡಿ, ನಾನಿಷ್ಟು ಸ್ಟ್ರಾಂಗ್ ಇರಬೇಡ, ಅದಕ್ಕೆ ನೀವು ಆ ಥರ ಮಾಡಿರೋದು ಅಂತ. ನಾನು ಅಲ್ಲಿ ಫಿಕ್ಸ್ ಆಯಿತು, ಇವ್ರು ಫಿಕ್ಸ್, ನನಗೆ ಇವತ್ತು ಬಿಡಲ್ಲ ಅಂತ. ನಾನು ಮಾಡಿದೆ, 1-2 ಸತಿ ವಾದ ಮಾಡಿದೆ. ಅವ್ರು ಅದನ್ನೇನು ಮಾಡಿದ್ರು ಅಂದರೆ, ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನು ಹಾಗೆ ಹಿಂಗೆ ಅಂತ ಮಾತಾಡಿದ್ರೆ ಸುಮ್ಮನೆ ಇರೋದು ಬೆಸ್ಟ್ ಚಾಯ್ಸ್ ಅಂತ. ಸೊ ನಾನೇನು ಮಾಡಿದೆ, ಸೈಲೆಂಟ್ ಅದೇ. ಓಕೆ ಮ್ಯಾಮ್ ಇಷ್ಟೇ ಅಂದಿದ್ದಾನೆ. ಇಷ್ಟು ಅಂದ್ಬಿಟ್ಟು ಡಿಪಾರ್ಟ್ಮೆಂಟಿಂದ ಈಚೆ ಬಂದೆ. ಲಾಕ್ ಓಪನ್ ಮಾಡಿ ಕಳಿಸಿದ್ರು. ಫುಲ್ಲು ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ, ಬಿಕಾಸ್ ಎಕ್ಸಾಮ್ ಇತ್ತು, ಎಲ್ಲ ಲೈನಿಗೆ ನಿಂತಿದ್ದಾರೆ, ಫುಲ್ಲು ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಹೆಂಗೆ ನಾನು ಪ್ರೊಜೆಕ್ಟ್ ಆಗಬೇಡ, ಎಲ್ಲ ಟೀಚರ್ಸ್ ಈಚೆ ಬಂದು ನಾನು ಹಿಂದೆಗಳು ಒಬ್ಬಳೇ ಬಂದೆ ಅಂದರೆ, ಇಷ್ಟೆಲ್ಲ ಆಗಾದ್ಮೇಲೆ ಏನಂತ ಅಲ್ಲಿ ಹೋಗ್ತಾ ಇದ್ದೀವಿ ಎಕ್ಸಾಮ್ ಮುಗಿಸ್ಕೊಂಡು, ಬೇರೆ ಲೆಕ್ಚರ್ಸ್ ಹತ್ರ ಸರಿಯಾಗಿ ಇಳಿಸಿದ್ದೀನಿ ಸರ್ ನಾನು ಹುಡುಗಿಗೆ, ಆ ಹುಡುಗಿ ಮಾತಾಡಿತ್ತಲ್ಲ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಸರಿಯಾಗಿ ಮಾಡಿದ್ದೀನಿ ಸರ್, ನಾನು ಸರಿಯಾಗಿ ಬಯಸಿದ್ದೀನಿ. ಈ ಥರ ಹೇಳ್ತಿದ್ದೀರಾ ಅಂದರೆ ನಿಮ್ಮ ಮೈಂಡ್ ಸೆಟ್ ಎಷ್ಟು ಚೀಪ್ ಮೈಂಡ್ ಸೆಟ್ ನಿಮ್ಮದು. ನಂಗೆ ಅಷ್ಟು ಅದು ಲೆಕ್ಚರರ್ಸ್ ಮುಂದೆ ಎಲ್ಲ ಸರಿಯಾಗಿ ಮಾಡಿದ್ದೀನಿ ನಾನು. ಒಂದು ಕಡೆ ನನಗೂ ಬಂತು, ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರೋ, ಒಳ್ಳೆ ಏನೋ ಅಕ್ಕಪಕ್ಕ ಮನೆಗೆ ಜಗಳದ ಥರ. ನಿಮ್ಗೊಬ್ರು ಸ್ಟೂಡೆಂಟ್ ಹೌದಾ ಆ ಥರ ಹೇಳಿದ್ರ, ನಾನು ಹಂಗೆ ಮಾಡಿದ್ನ, ತುಂಬ ಬೇಜಾರಾಯ್ತು. ಮತ್ತು ನಾನು ಅವತ್ತು ಬಂದು ಅದಕ್ಕೆ ಸಾಕ್ಷಿ ಏನು ಅಂದರೆ, ಫುಲ್ಲು ಡಿಪ್ರೆಸ್ಡ್ ಆಗಿ ಅವತ್ತು ನಂಗೆ ಗೊತ್ತಾಯಿತು ನ್ಯಾಯಕ್ಕಿಲ್ಲಿ ಬೆಲೆ ಇಲ್ಲ ಅಂತ. ಸೊ ಅವತ್ತು ಬಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದೆ. ಆ ಫೋಟೋ ಜೊತೆ ಕೆಳಗಡೆ ನನ್ನ ಕೋಟ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಅಲ್ಲೇ ಹಾಕ್ತೀನಿ ನೋಡಿ. ಕೆಲವೊಂದು ವರ್ಡ್ಸ್ಗಳನ್ನ ನನ್ನ ಮನಸಾರೆ ಹಾಕಿದ್ದೆ, ಅದನ್ನು ಕೂಡ ಹಾಕಿರ್ತೀನಿ ನೋಡಿ. ಅಲ್ಲಿ ನಾನು ಒಂದು ಮಂತ್ ನಾನು ಅದಕ್ಕೆ ಸಫರ್ ಆಗಿದೆ. ಅಳೋದು ಮನೆಗೆ ಬರೋದು ನನ್ನ ಕಾಲೇಜ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಾ ಹಾಕಿದ್ದೀನಿ. ಇದನ್ನು ನೋಡಿ
ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನ್ನ ಮಾಡಿರೋ ಮಾತು, ನನ್ನ ಎಕ್ಸ್ಪೀರಿಯನ್ಸ್ನ ನೀವು ಕೇಳಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.